ಆ ಕವಿ ವರ್ಣನೆ ಮಾಡ್ತಾನೆ. ವೇದ ಪುರುಷನ ವೇದೈಕ ಪ್ರತಿಪಾದ್ಯನಾದ ನಾರಾಯಣನ ಸುತನ, ಅವನ ನಾಭಿಕಮನದಲ್ಲಿ ಪ್ರಕಟನಾದಂಥ ಚತುರ್ಮುಖ ಬ್ರಹ್ಮದೇವನ ಸುತನ, ಆ ಚತುರ್ಮುಖ ಬ್ರಹ್ಮದೇವನ ಮಾನಸಪುತ್ರನಾದ ನಾರದನ ಸಹೋದರನ, ಅವನ ತಮ್ಮನಾದ ಮರೀಚಿಯ ಮೊಮ್ಮಗನ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಇಂದ್ರನ ಮಗನ, ಇಂದ್ರನ ಮಗನಾದ ಅರ್ಜುನನ ತಳೋದರಿಯ ಪತ್ನಿಯಾದ ಸುಭದ್ರೆಯ ಮಾತುಳನ, ಸೋದರ ಮಾವನದ ಕಂಸನ ಮಾವನ, ಕಂಸನಿಗೆ ಹೆಣ್ಣು ಕೊಟ್ಟ ಮಾನವಾದ ಜರಾಸಂಧನನ್ನ ಅಧಿಕ ಭುಜಬಲದಿ ಕಾದಿಗೆಲಿದಿಯ ಭೀಮನ ಅಣ್ಣ ಧರ್ಮಜನ ಅವ್ವೆ ಕುಂತಿಯ, ಆ ಕುಂತಿಯ ನಾದಿನಿ ದೇವಕಿಯ ಜಠರದಿ ಜನಿಸಿದ ಕೃಷ್ಣ. ಇಡೀ ಕುಟುಂಬದ ಸಂಬಂಧವನ್ನ ಒಂದು ಷಟ್ಪದಿಯಲ್ಲಿ ಹೇಳಿ ಮುಂದೆ ನಮಗೆ ನಿಮ್ಮ ಬುದ್ಧಿ ಕೆಲಸ ಕೊಡ್ತಾರೆ. ಕಾವ್ಯಗಳು ಚಿಂತನೆಗೆ ಅವಕಾಶ ಕೊಡಬೇಕು. ನಮಗೆ ಈಗೆಲ್ಲ ನವ್ಯ ಕಾವ್ಯಗಳು ಹೇಳಿದ ತಕ್ಷಣ ಅರ್ಥ ಆಗಬೇಕು. ನಾಯಿ ಒಂದು ಬಂದಿತ್ತು, ಬಗುಳಿ ಕಚ್ಚಿತು, ಮುಗಿದೋಯ್ತು. ಯಾವ ವ್ಯಾಖ್ಯೆ ಬೇಡ, ಯಾರು ಹೇಳ್ಕೊಡ್ಬೇಕಾದ್ದಿಲ್ಲ. ಬಹಳ ಸುಲಭ ಸರಳ. ಕವಿ ಎಷ್ಟು ಸುಂದರವಾಗಿ ಇದನ್ನು ಹೇಳ್ತಾ ಇದ್ದಾನೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನೋ, ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂದದಿ. ತಿಳಿಯ ಹೇಳುವೆ ಕೃಷ್ಣ ಕಥೆಯನು. ಮಹಾಭಾರತ ಕೃಷ್ಣನ ಕಥೆ ಅಂತ. ಮಹಾಭಾರತದಲ್ಲಿ 3 ಮಂದಿ ಕೃಷ್ಣರಿದ್ದಾರೆ. ಒಬ್ಬ ಭಗವಾನ್ ಶ್ರೀಕೃಷ್ಣ, ಇನ್ನೊಬ್ಬ ಕೃಷ್ಣ ದ್ವೈಪಾಯನ, ವೇದವ್ಯಾಸರು ಬರೆದವರು ಮಹಾಭಾರತವನ್ನು. ಬರೆದದ್ದು ಕೃಷ್ಣನ ಕುರಿತು, ಬರೆದವನೂ ಕೃಷ್ಣನೇ. ಇನ್ನೊಬ್ಬಳು ಕೃಷ್ಣ ಅಂದ್ರೆ ಆಕಾರಾಂತ ಸ್ತ್ರೀಲಿಂಗ ದ್ರೌಪದಿ, ಕೃಷ್ಣೆ. ಅವಳಿಗಾಗಿ ನಡೆದದ್ದಿದು. ನಡೆಸಿದವನು ಕೃಷ್ಣ, ಬರೆದವನು ಕೃಷ್ಣ, ನಡೆದದ್ದು ಕೃಷ್ಣಾಳಿಗಾಗಿ. ಅದಕ್ಕಾಗಿ ತಿಳಿಯ ಹೇಳುವೆ ಕೃಷ್ಣ ಕಥೆಯನು. ನಮ್ಮ ದೇವರನ್ನು ಕೃಷ್ಣ ಅಂತ ಕರೆದಿದ್ದಾರೆ. ಕಪ್ಪು ಅಂತ ಅರ್ಥ. ನಮ್ಮ ದೇವರೆಲ್ಲ ಕಪ್ಪು, ಬಹಳ ಸುಂದರ ಅಂದಿದ್ದಾರೆ. ಕಪ್ಪನ್ನು ಸುಂದರ ನಾವು ಒಪ್ಪೋದಿಲ್ವಲ್ಲ, ಬೆಳ್ಳಗಿರೋದೇ ಚಂದ ಅಂತೀವಲ್ಲ. ಯಾಕೆಂದ್ರೆ ನಮ್ಮನ್ನೊಂದು 200-300 ವರ್ಷಗಳ ಕಾಲ ಬೆಳ್ಳಗಿದ್ದವರೇ ಆಳಿದ್ದು. ಅವರು ಒದೆ ತಿಂದು 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 ಅಭ್ಯಾಸವಾಗಿ ಇನ್ನು ಬೆಳ್ಳಗಿರೋದೇ ಒಳ್ಳೆಯದು ಅಂತ ಮಾತಾಡ್ಸಿ. ಹೆಣ್ಣು ನಿಶ್ಚಿತಾರ್ಥ ಎಲ್ಲ ಮುಗಿದು ಬಂದ ಬಳಿಕೂ ಕೂಡ ಹೆಣ್ಣು ಸ್ವಲ್ಪ ಕಪ್ಪು ಒಂದು ಬಿಟ್ಟು ಬಂದು ಬ್ಯಾಪರಿದ್ದಾರೆ. ಕಪ್ಪನ್ನು ಅಮಂಗಳ ಅಂತ ತಿಳಿದು ಕರಿ ಬಾವುಟ ತೋರಿಸೋದು, ಕಪ್ಪು ಬಾವುಟ ತೋರಿಸೋದು, ಇದ್ಯಾವುದು ಭಾರತೀಯರಿಗೆ ಹೇಳಲ್ಪಟ್ಟಿದ್ದಾರೆ. ಇದರ ಮೇಲೂ ಕೂಡ ಪುರಂದರದಾಸರ ಕೀರ್ತನೆ ಹೇಳಿದ್ದಾರೆ. ಕಪ್ಪು ಎನ್ನಲು ಬೇಡವು ಶರಧಿಯ ಜಲ ಕಪ್ಪು, ರುಚಿತ ಕೋಗಿಲೆ ಕಪ್ಪು, ಎಸೆವ ಕಸ್ತೂರಿ ಕಪ್ಪು, ಸ್ತ್ರೀಯರು ಕೊರಳೊಳು ಧರಿಪವ ಮಾಂಗಲ್ಯ ಕಪ್ಪಿನಲ್ಲಿ ಕಪ್ಪು. ಕಪ್ಪು ಎನ್ನಲು ಬೇಡವು ಧರೆಯೊಳಗೆ ತಾ ಶಾಲಿಗ್ರಾಮ ಶಿಲೆ ಕಪ್ಪು, ನಮ್ಮ ಪುರಂದರ ವಿಠಲ ಕಪ್ಪಿನಲ್ಲಿ ಕಪ್ಪು. ಕಪ್ಪು ಎನ್ನಲು ಬೇಡವು. ಕಪ್ಪು ನಮಗೆಲ್ಲ ಮಂಗಳಪ್ರದ. ಕಣ್ಣು ಕಪ್ಪಗಿದ್ರು ಅದು ಕಾಡಿಗೆ ಹಚ್ಚಿದ್ರೆ ಚಂದ ಕಾಣಿಸ್ತದೆ ಅಂತ ಇತ್ತೀಚೆಗೆ ಗಂಡು ಹುಡುಗರು ಕಾಡಿಗೆ ಹಚ್ಚಲಿಕ್ಕೆ ಶುರು ಮಾಡಿದ್ದಾರೆ. ಹುಡುಗರಂದ್ರೆ ಕೂದಲು ಬೆಳ್ಳಗಾದ ಮುದುಕರು ಅದನ್ನು ಕಪ್ಪು ಮಾಡಿಕೊಡದೆ ಪೇಟೆಗೆ ಬರೋದೇ ಇಲ್ಲ. ಕಪ್ಪು ಮಂಗಳಪ್ರದ. ಕಪ್ಪು ಹಸುವಿನ ಹಾಲು ಆಯುರ್ವೇದದಲ್ಲಿ ಸರ್ವಶ್ರೇಷ್ಠ ಅಂದಿದ್ದಾರೆ. ಕಸ್ತೂರಿ ಕಪ್ಪು, ತಾಯಂದ್ರ ಕೊರಳಿ ಹಾಕೊಳ್ಳೋ ಮಾಂಗಲ್ಯಕ್ಕೆ ಕರಿಮಣಿ ಅಂತ ಹೆಸರು ಕನ್ನಡದಲ್ಲಿ. ಆ ಕಪ್ಪು ಮಣಿಗಳಿದ್ರೇನೆ ಮಾಂಗಲ್ಯ, ಇಲ್ವಾ ಸುಮ್ಮನೆ ಒಡವೆ ಆಗ್ತದೆ ಏಕಪ್ರಕಾರ. ಅದರಿಂದ ಕಪ್ಪು ನಮಗೆ ಮಂಗಳಪ್ರದ. ಎಲ್ಲ ಕಪ್ಪು ಮಂಗಳಪ್ರದ. ಯಾರಾದ ಕರಿ ಬಾವುಟ ತೋರಿಸ್ರೆ ಏನು ಹೆದರೋದು ಬೇಡ, ಮಂಗಳಪ್ರದ ಅಂತ ಒಳಗೆ ನುಗ್ಗೋದೇ ಇಲ್ಲ, ನಮಗೆ ಸಂಬಂಧ ಇಲ್ಲ ಅದು ಏಕಪ್ರಕಾರ. ಆದರೆ ಎಲ್ಲ ಕಪ್ಪು ಮಂಗಳಪ್ರದ. ಒಂದು ಕಪ್ಪು ಬಿಟ್ಟು, ಅದು ಯಾವುದು ಅಂದರೆ ಕಪ್ಪು ಹಣ. ಆ ಬ್ಲ್ಯಾಕ್ ಮನಿ ಒಂದು ಬಿಟ್ಟರೆ ಬೇರೆ ಎಲ್ಲ ಮಂಗಳಪ್ರದ ಏಕ ಪ್ರಕಾರ.
ಅದಕ್ಕಾಗಿ ಇದು ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂದದಿ ಹಲವು ಜನುಮದ ಪಾಪರಾಶಿಯ ಕಳವ ಜಲವಿದು ಶ್ರೀಮದಾಗಮ ಕುಲ ಕೆರತುನ ಹಲವು ಜನುಮದ ಪಾಪರಾಶಿಯ ಕಳವ ಜಲವಿದು ಶ್ರೀಮದಾಗಮ ಕುಲ ಕೆರತುನ ಮಹತ್ವ ಭಾರವತ್ವಾಚ ಮಹಾಭಾರತ ಮುಚ್ಯತೆ ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತೆ ವೇದ ನಿರ್ಣಾಯಕವಾಗಿರತಕ್ಕಂಥದ್ದು ಮಹಾಭಾರತ ಗ್ರಂಥ. ಅದರ ಕುರಿತು ನಮ್ಮೆಲ್ಲ ಅರಿವು ಬಹಳ ಕಡಿಮೆ. ಹೆಣ್ಣು ನೋಡ್ಲಿಕ್ಕೆ ಬರ್ತಾರೆ ನಮ್ಮಲ್ಲಿ, ಗಂಡು ಮಾತ್ರ ಅಲ್ಲ, ಗಂಡಿನ ತಾಯಿಯೂ ಬರ್ತಾಳ, ಅತ್ತೆ ಸೊಸೆ ಹಾಗಿದ್ದಾಳೆ ನೋಡ್ಲಿಕ್ಕೆ. ಈಗ ಆಧುನಿಕ ಪ್ರಪಂಚದಲ್ಲಿ ಗಂಡು ಹೆಣ್ಣಿನ ಕುಂಡಲಿ ಮಾತ್ರ ನೋಡಿದ್ರೆ ಸಾಲದು, ಅತ್ತೆ ಸೊಸೆ ಕುಂಡಲಿಯು ನೋಡಬೇಕಾಗಿದೆ, ಹೊಂದಾಣಿಕೆ ಇದೆಯೋ ಅದು ನೋಡಬೇಕಾಗಿದೆ. ಅಷ್ಟು ಬೆಳವಣಿಗೆ ಆಗಿದೆ. ಅತ್ತೆ ಬಂದಿದ್ದಾಳೆ, ಸೊಸೆಯನ್ನು ಕಂಡು ಇವಳಿಗೆ ಸಂಗೀತ ಬರುತ್ತೇನೋ ಅಂತ ಕೇಳಿದ್ರು. ಸಂಗೀತಲ್ಲಿ ಸೀನಿಯರ್ ಪಾಸ್ ಅಂದರು. ಅತ್ತೆಗದು ಎರಡೂ ಅರ್ಥ ಆಗಲಿಲ್ಲ. ಮತ್ತೆ ಪುನಃ ಪ್ರಶ್ನೆ ಕೇಳಿದ್ಲು, ಇವಳಿಗೆ ರಾಮಾಯಣ ಗೊತ್ತಿದೆಯೋ? ಗೊತ್ತಿದೆ, ಹೇಳಿ ನೋಡೋಣ ಒಂದು ಶ್ಲೋಕ ಅಂತ. ಅವಳಿಗೆ ಚಿಕ್ಕಂದ ಹೇಳಿಕೊಟ್ಟಿದ್ದ, ಅದು ರಾಮ ತಪೋ ವಿಗಮನಂ ಏಕ ಶ್ಲೋಕ ರಾಮಾಯಣ ಹೇಳಿದ್ಲು ಅವಳು. ಅತ್ತೆಗದು ಸಮಾಧಾನ ಆಗಲಿಲ್ಲ. ಇವಳು ಮಹಾಭಾರತ ಗೊತ್ತಿದೆಯೋ ಅಂತ ಕೇಳಿದ್ಲು. ಹೆಣ್ಣಿನ ಕಡೆಯವರು ಸ್ವಲ್ಪ ಸಿಟ್ಟು ಬಂತು. ಮಹಾಭಾರತ ನಿಮ್ಮ ಮನೆಗೆ ಬಂದ ಮೇಲೆ ಅವಳು ಮಾಡ್ತಾಳೆ ಅಂತ ಹೇಳಿದ್ರು. ಮಹಾಭಾರತ ಅಂದ್ರೆ ಹೊಡ್ಕೊಳ್ಳೋದು ಬಡ್ಕೊಳ್ಳೋದು ಇಷ್ಟು ಮಾತ್ರ ನಾವು ತಿಳ್ಕೊಂಡಿದ್ದೇವೆ. ವಿಷ್ಣು ಸಹಸ್ರನಾಮ ಇರೋದು ಮಹಾಭಾರತದಲ್ಲಿ, ಭಗವದ್ಗೀತೆ ಬರೋದು ಮಹಾಭಾರತದಲ್ಲಿ, ಸನಸ್ಸುಜಾತಿಗೆ ಬರತಕ್ಕಂಥದ್ದು ಮಹಾಭಾರತದಲ್ಲಿ, ಅನುಶಾಸನ ಪರ್ವ ಇರೋದು ಮಹಾಭಾರತದಲ್ಲಿ, ವಿದುರುನೀತಿ ಮಹಾಭಾರತದಲ್ಲಿ. ಒಂದು ನಮಗೆ ತಿಳಿದೆ, ಮಹಾಭಾರತ ಅಂದರೆ ಹೊಡ್ಕೊಳ್ಳೋದು ಬಡ್ಕೊಳ್ಳೋದು ಸಾಯೋದು ಅಂತ ಇಷ್ಟು ಮಾತ್ರ ತಿಳ್ಕೊಂಡಿದ್ದೆ. ಅದಕ್ಕಾಗಿ ಕವಿ ಕಥಾನಕದ ಮೂಲಕ ನಿಮ್ಮ ಮುಂದೆ ಆದರ್ಶವನ್ನು ಮುಂದಕ್ಕಿಡ್ತಾನೆ. ಇದನ್ನು ಶ್ರದ್ಧೆಯಿಂದ ಕೇಳಿದವನಿಗೆ ಹಲವು ಜನುಮದ ಪಾಪರಾಶಿಯ ಕಳೆವ ಜಲವಿದು ಶ್ರೀಮದಾಗಮ ಕುಲ ಕೆರತುನ. ಪಂಚಮ ವೇದ ಅಂತ ಮಹಾಭಾರತ ಕರೆಯಲ್ಪಡುತ್ತದೆ. ಮಹತ್ವ ಭಾರವತ್ವಾಚ ಮಹಾಭಾರತ ಮುಚ್ಯತೆ. ಕವಿಯ ಶಾಸ್ತ್ರವನ್ನು ಅನುಸಂಧಾನಗೈದು ಎಲ್ಲ ಶಾಸ್ತ್ರದ ತಾತ್ಪರ್ಯ ಮಹಾಭಾರತ ಅಡಗಿದೆ ಅಂತ ವರ್ಣನೆ ಮಾಡ್ತಾ, ಪಾಂಡವರು ಧೃತರಾಷ್ಟ್ರನ ಶಕುನಿಯನ್ನು ಮುಂದಿಟ್ಟ ಹಂಚಿಕೆಯಂತೆ ದ್ಯೂತದಲ್ಲಿ ಸೋತು ಇನ್ನೊಮ್ಮೆ ಅನುದ್ಯೂತ ಅಂತಾಡುವಾಗ ಅದಕ್ಕೂ ಮೊದಲು ಪಾಂಚಾಲಿಯನ್ನು ಅವಮಾನಗೈದು ಸಭೆಗೆಳತಂದು ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮಾದಿ ಮಹಾಮಹಾಜ್ಞಾನಿಗಳು ಕುಳಿತ ಸಭೆಯಲ್ಲಿ ಆ ರಾಜಪುತ್ರಿಯನ್ನ, ಪಾಂಡವರ ಪತ್ನಿಯನ್ನು ಎಳತಂದು ದುಶ್ಯಾಸನನ ಮೂಲಕ ಸಭೆಯಲ್ಲಾಕೆಯನ್ನು ನಗ್ನವಾಗಿಸುವಾಗ ಭೀಮಸೇನ ಭಯಂಕರವಾದಂತಹ ಕೋಪದಿಂದೆದ್ದು ಗದಾದಂಡವನ್ನು ತಿರುಗಿ ಪ್ರತಿಜ್ಞೆ ಮಾಡ್ತಾರೆ. ಆಗಲಿ ಹಾಗಾಗಲಿ ಮದನಾಗ ಗಮನ ಕೂಗಿ ಬೆಳೆದಂತಾಗಲಿ ಹಾಗಾಗಲಿ ಇಂದ್ರಾದಿ ದಿಕ್ಪಾಲ ವೃಂದವೆಲ್ಲ ಬಂದು ನಿಲ್ಲಲಿ ಸಭೆಯಲಿ ಇಂದು ಮುಖಿಯಳ ನಿಂದೆಗೈದ ಮಧಾಂಧನ ಗದೆಯಿಂದಲಿ ಎಂದಾದರೂ ಕೊಂದಿರಿಸುವೆ ಒಂದರ ನಿಮಿಷದಲ್ಲಿ ಒಂದುಳಿಸದ ನೂರೊಂದರ ಬಂದುದು ಬರಲಿ ಸರಲಿ ಆಗಲಿ ಹಾಗಾಗಲಿ ಆಕಾಶ ಬೀಳಲಿ ಭೂಕಂಪಿಸಲಿ ಪಿನಾಕಿ ಮುಖ್ಯರು ಬಂದು ನಿಲ್ಲಲಿ ಆ ಕುಹಕಿಯ ವಕ್ಷಸ್ಥಳ ಝೋಕಿಲಿಸಿ ಇಳುತ್ತ ಸ್ವೀಕರಿಸುವ ರಕ್ತವನ ಸಾಕೆನಿಸುತ್ತ ದಿವ್ಯಲಿ ಆಗಲಿ ಹಾಗಾಗಲಿ. ಭೀಕರವಾದ ಪ್ರತಿಜ್ಞೆ ನಡೆದು ಭಯಗೊಂಡಂತ ಧೃತರಾಷ್ಟ್ರ ಪಾಂಡವರನ್ನು ಬಿಡುಗಡೆ ಮಾಡುತ್ತಾರೆ. ಶಕುನಿಯನ್ನು ಮುಂದಿಟ್ಟು ಎರಡನೇ ಬಾರಿ ಅನುದ್ಯೂತ ಅಂತದಕ್ಕೆ ಸಿದ್ಧಗೊಳಿಸಿ ಪಾಂಡವರನ್ನು ವಂಚಿಸಿ
ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸದಲ್ಲಿ ಕಾಲ ಕಳೆಯಬೇಕು. ಅಲ್ಲೆಲ್ಲಾದರೂ ಅವರು ಕಂಡು ಹಿಡಿದ್ರೆ ಮತ್ತೆ 12 ವರ್ಷ ವನಕ್ಕೆ ಹೋಗಬೇಕು. ಆ ಪದಪುಂಜಗಳ ಮಹತ್ವ ನೋಡಿ. ರಾಮಚಂದ್ರ ದೇವರು ಹೋದ್ದು ಅರಣ್ಯಕ್ಕೆ, ಪಾಂಡವರು ಹೋದ್ದು ವನಕ್ಕೆ. ಅದಕ್ಕೆ ಮಹಾಭಾರತ ವನಪರ್ವ, ರಾಮಾಯಣ ಅರಣ್ಯಕಾಂಡ. ವನ ಅಂದರೆ ವಾನಪ್ರಸ್ಥರು ಅಲ್ಲಿ ಔಷಧೀಯ ಸಸ್ಯಗಳನ್ನೆಲ್ಲ ಬೆಳೆಸಿ ವಿದ್ಯಾರ್ಥಿಗಳನ್ನಿಟ್ಟುಕೊಂಡು ತಾನು ಸಮಾಜದಿಂದ ಏನು ವಿದ್ಯೆ ಪಡೆದಿದ್ದೇನೆ, ಸಮಾಜದ ರಕ್ಷಣೆಯಲ್ಲಿ ಏನು ತಾನು ವಿದ್ಯಾವಂತನಾಗಿದ್ದೇನೆ, ಅದನ್ನು ಮಕ್ಕಳಿಗೆ ಆ ವಿದ್ಯೆ ವಿನಿಮಯ ಮಾಡತಕ್ಕಂಥದ್ದು. ಅಂಥ ಆಶ್ರಮಗಳು ನದಿ ತೀರದಲ್ಲಿ, ಅಂಥ ಕಡೆಗೆ ಪಾಂಡವರು ಹೊರಡ್ತಾರೆ. ಮುಂದೆ ಅವರು ಹುಟ್ಟಿದ್ದೇ ವನದಲ್ಲಿ, ಬೆಳೆದದ್ದು ಅಲ್ಲೇ. ಈಗ ಮತ್ಪನಾದವರಿಗೇನಾದರೂ ಹೊಸತಲ್ಲ. ಋಷಿ ಮುನಿಗಳು ಜ್ಞಾನಿಗಳೆಲ್ಲ ವಾನಪ್ರಸ್ಥರಿದ್ದಾರೆ. ಅವರು ಯತಿಗಳಲ್ಲ, ಪತ್ನಿ ಪುತ್ರ ಜೊತೆಗೂ ಇರಬಹುದು ವಾನಪ್ರಸ್ಥಾಶ್ರಮದಲ್ಲಿ. ತಾನು ಸಮಾಜದಿಂದ ಏನು ಪಡೆದಿದ್ದೇನೆ ಅದು ಹಿಂದಕ್ಕೆ ಕೊಡಬೇಕವ ಸಮಾಜಕ್ಕೆ. ಅದಕ್ಕಾಗಿ ಗುರುಕುಲಗಳು. ಈಗ ವಾನಪ್ರಸ್ಥಾಶ್ರಮ ಇಲ್ಲದೆ ಇರಬಹುದು, ವಿಶ್ರಾಂತರಿದ್ದಲ್ಲ, ರಿಟೈರ್ಡ್ಸ್ ಎಂತೆಂಥವರೆಲ್ಲ ವಿದ್ಯಾವಂತರು. ಬಹುಶಃ ನಮ್ಮ ದೇಶದ ಎಲ್ಲ ವಿಶ್ರಾಂತ ವಿದ್ಯಾವಂತರು ಬೆಂಗಳೂರು ಬಂದು ಸೇರಿಕೊಂಡಿದ್ದಾರೆ. ಇನ್ನೊಂದು 10-20 ವರ್ಷ ಹೋದರೆ ಬೆಂಗಳೂರು ಮುದುಕರ ನಗರಿ ಅಂತ ಹೇಳಲಿಕ್ಕೆ ಏನು ಆತಂಕ ಇಲ್ಲ. ಅದು ಏನು ಮಾಡ್ತಾರೆ, ಎಷ್ಟು ಸಮಾಜಕ್ಕೆ ಸೇವೆ ಸಲ್ಲಿಸಬಹುದು. ಬಡ ಜನರ ಆರೋಗ್ಯವನ್ನು ಪರೀಕ್ಷೆ ಮಾಡುವ ಡಾಕ್ಟರ್ ಆಗಿದ್ದರೆ, ವಿದ್ಯಾವಂತರಿದ್ದರೆ ಬಡ ಮಕ್ಕಳಿಗೆ ಏನಾದರೂ ಒಂದಿಷ್ಟು ವಿದ್ಯೆ ಹೇಳಿಕೊಡಬಹುದು. ಎಷ್ಟು ಮಾರ್ಗಗಳುಂಟು, ಮಾಡುವವರು ಇದ್ದಾರೆ. ಬಹಳಷ್ಟು ಜನ ಏನು ಮಾಡ್ತಾರೆ ನೋಡಬೇಕಾದ್ರೆ ನೀವು ಅಲ್ಲಿ ಬನ್ನಿ, ಬೆಂಗಳೂರಿಗೆ ಗೊತ್ತಿದೆ. ಬೆಳಿಗ್ಗೆ ಪ್ರತಿಯೊಬ್ಬರು ಒಂದೊಂದು ನಾಯಿ ಹಿಡ್ಕೊಂಡು ತಿರುಗಾಡ್ತಾ ಇರ್ತಾರೆ. ಅದನ್ನು ಹಿಡಿಯುವ ಶಕ್ತಿ ಇವರಿಗಿಲ್ಲ, ಅದೇ ಎಳ್ಕೊಂಡು ಹೋಗ್ತದೆ. ಅದು ಯಾವ ಕಡೆಗೆ ಹೋಗ್ತದೆ ಹೇಳಿ, ಅಲ್ಲಿಗೆ ಹೋಗೋದು ನೀವು ಅಷ್ಟೇ, ಬೇರೇನು ಗೊತ್ತಿಲ್ಲ. ನಾವು ಎಂಥ ಪತನ ಸ್ಥಿತಿಯಲ್ಲಿದ್ದೇವೆ. ಸಮಾಜದ ಋಣ ಹೇಗೆ ತೀರಿಸ್ತೀವಿ? ನಿನ್ನೊಬ್ಬ ಡಾಕ್ಟರೋ ವಕೀಲೋ ಇಂಜಿನಿಯರೋ ಆಗಬೇಕಾದ್ರೆ ನಿನ್ನ ಹಣದಿಂದ ಆಗುವುದಿಲ್ಲ. ಪ್ರಜೆಗಳಿಂದ ಸಂಗ್ರಹಿತವಾದ ಹಣ ಸರ್ಕಾರ ವಿದ್ಯಾಪ್ರಸಾರ ಕೊಡುತ್ತದೆ. ಆ ಹಣದಿಂದ ವಿದ್ಯಾವಂತನಾಗಿದ್ದಿ, ಸಮಾಜಕ್ಕೆ ಏನು ಕೊಡುತ್ತೆ? ವಾನಪ್ರಸ್ಥಾಶ್ರಮಗಳು ವಿದ್ಯಾರ್ಥಿಗೆ ವಿದ್ಯಾದಾನ ಮಾಡಿ ಲೋಕ ಸೇವೆಯಲ್ಲಿ ತೊಡಗಲಿಕ್ಕಾಗಿರೋದು. ಯಾವಾಗ ಪಡೆಯಬೇಕು ಅಂದಾಗ ಮನು ಹೇಳ್ತಾನೆ, ಒಂದು ಸಂವತ್ಸರ ಚಕ್ರ ಮುಗಿದಾಗ 60 ವರ್ಷ ಷಷ್ಟಬ್ದ ಪೂರ್ತ ಸಮಾರಂಭ ಮಾಡ್ತಾರೆ ನಮ್ಮಲ್ಲಿ. 60 ವರ್ಷ ಮುಗಿಯಿತೋ ಮುಂದಿನ ಆಯುಷ್ಯ ಲೋಕ ಸೇವೆಗಾಗಿ ಸಮರ್ಪಣೆ ಮಾಡಬೇಕು ಅಂತ. ಅದೆಲ್ಲ ನಾವು ಮರೆತು 60 ಅವನಿಗೆ ಅರಳು ಮರಳು ಅಂತ. ಅರಳು ಮರಳು ಅಂದ್ರೆ ಏನು ಗೊತ್ತೇ? 60 ನಂತರ ಮರಳಿ ಅರಳು ಅಂತದಕ್ಕೆ ಅರ್ಥ. ಮರಳಿ ಅರಳು, ಅರಳಿ ಮರಳು ಸಮಾಜ ಸೇವೆ. 60 ಅಂತ ಮಾತಾಡಬೇಡ, ಅವನಿಗೆ ಅರಳು ಮರಳು, ಅವನು ಹುಚ್ಚು ಅಂತ ಸ್ಥಿತಿಗೆ ತಂದಿಟ್ಬಿಟ್ಟು ನಾವು ವಿಚಾರವನ್ನ ಸಮಾಜದ ವ್ಯವಸ್ಥೆಗಳ ಏಕ ಪ್ರಕಾರಕ್ಕೆ ಇಡಲಿಕ್ಕೆ ಕಾರಣೀಭೂತವಾಗ್ತದೆ. ಪಾಂಡವರಿಗೆ ವನಕ್ಕೆ ಹೋಗಲಿಕ್ಕೆ ಏನು ಚಿಂತೆ ಇಲ್ಲ. ಯಾಕೆ? ನಾವಲ್ಲೇ ಹುಟ್ಟಿದವರಲ್ವೇ. ಸಾಧು ಸಂತರು ಮಹಾತ್ಮರು ಜ್ಞಾನಿಗಳೆಲ್ಲ ನಮಗೆ ದೊರಕುತ್ತಾರೆ. ಆ ದಿವ್ಯ ಸಹವಾಸ ಸಂಗವಾಗಲಿ, ಸಾಧು ಸಂಗವಾಗಲಿ, ಸಂಗವಾಗಲಿ, ಸಾಧು ಸಂಗವಾಗಲಿ. ಸಂಗದಿಂದ ಲಿಂಗ ದೇಹ ಭಂಗವಾಗಲಿ, ಸಂಗದಿಂದ ಲಿಂಗ ದೇಹ ಭಂಗವಾಗಲಿ, ಸಂಗವಾಗಲಿ, ಸಾಧು ಸಂಗವಾಗಲಿ. ಅಚ್ಯುತಾಂಗ್ರಿ ನಿಷ್ಠರ ಯದೃಚ್ಛಾಲಾಭ ತುಷ್ಟರ, ಅಚ್ಯುತಾಂಗ್ರಿ ನಿಷ್ಠರ ಯದೃಚ್ಛಾಲಾಭ ತುಷ್ಟರ. ನಿಶ್ಚಯಾತ್ಮ ಜ್ಞಾನ ಉಳ್ಳ ಅಚ್ಚ ಭಾಗವತರ, ನಿಶ್ಚಯಾತ್ಮ ಜ್ಞಾನ ಉಳ್ಳ ಅಚ್ಚ ಭಾಗವತರ. ಸಂಗವಾಗಲಿ, ಸಾಧು ಸಂಗವಾಗಲಿ. ಸಂಗದಿಂದ ಲಿಂಗ ದೇಹ ಭಂಗವಾಗಲಿ, ಸಂಗದಿಂದ ಲಿಂಗ ದೇಹ ಭಂಗವಾಗಲಿ, ಸಂಗವಾಗಲಿ, ಸಾಧು ಸಂಗವಾಗಲಿ, ಸಾಧು ಸಂಗದಿಂದ ಲಿಂಗದೇಹ ಭಂಗವಾಗಲಿ. ಶಬ್ದಗಳು ಅಪಾರ್ಥ ತಂದುಕೊಟ್ಟು ನಮ್ಮನ್ನು ದಾರಿ ತಪ್ಪಿಸ್ತಾರೆ. ಅಂಥ ಅಮೂಲ್ಯ ಶಬ್ದಗಳೆಲ್ಲ ಅಮೌಲ್ಯವಾಗಿಬಿಟ್ಟಿವೆ.
ಒಂದೆರಡು ದೃಷ್ಟಾಂತ ನೀವು ಮನನ ಮಾಡಲಿಕ್ಕಾಗ್ತದೆ. ಹಿಂದೆ ನೋಡಿ, ಮಂಗಳಾರತಿ ಎಂದಾಕ್ಷಣ ಒಂದು ಪವಿತ್ರ ಭಾವನೆ ಉಂಟಾಗ್ತಾ ಇತ್ತು ಮನಸ್ಸಿನಲ್ಲಿ. ಬೆಂಗಳೂರು ಕಡೆ ಆ ಶಬ್ದ ಎಷ್ಟು ಕೆಡಿಸಿಕೊಂಡಿದ್ದೇವೆ ಅಂದರೆ, ನಿನ್ನೆ ದಾರಿಯಲ್ಲಿ ಸಿಕ್ಕಿದ್ದ, ಚೆನ್ನಾಗಿ ಮಂಗಳಾರತಿ ಮಾಡಿಬಿಟ್ಟೆ ಅವನಿಗೆ ಅಂತ. ಅಪಮಾನ ಮಾಡುವುದನ್ನು ಮಂಗಳಾರತಿ ಅಂತ ಹೇಳ್ತೇವೆ ಏಕಪ್ರಕಾರ. ಮಕ್ಕಳು ಅದೇ ಮಾತನ್ನು ತಾನೇ ಅನುಕರಣೆ ಮಾಡ್ತಾರೆ ಏಕಪ್ರಕಾರವಾಗಿ. ಅಪಮೂಲ್ಯವಾಗಿದೆ ಶಬ್ದಗಳು. ಅದರಲ್ಲಿ ಸಾಧು ಎಂಬ ಶಬ್ದ ಅರ್ಥಹೀನವಾಗಿ ಬಿಟ್ಟಿದೆ. ನಾವೀಗ ಸಾಧು ಅಂತ ಹೇಳೋದು ಯಾರನ್ನು ಹೇಳಿದ್ದ ಅರ್ಥ ಆಗುವುದಿಲ್ಲ, ಮೂಲೆಯಲ್ಲಿ ಕೂತಿರ್ತಾನೆ, ಅವನು ಸುದ್ದಿಗೆ ಹೋಗಬೇಡ, ಅವನು ಬರೇ ಸಾಧು ಅಂತ. ಬುದ್ಧಿಹೀನನನ್ನು ಸಾಧು ಅಂತ ಕರೆದಿದ್ದೆ. ಅಷ್ಟಕ್ಕೆ ನಿಲ್ಲೋದಿಲ್ಲ. ಇಳಿಬಿದ್ದ ಗಡ್ಡ ಜಠೆ, ಕೈಯಲ್ಲಿ ತ್ರಿಶೂಲವೋ ಕೋಲೋ ದೊಣ್ಣೆಯೋ ಹಿಡ್ಕೊಂಡಿದ್ದಾನೆ, ಅವನು ಕಂಡ್ರೆ ಹೆದರಿ ಮಕ್ಕಳಿಗೆ ಜ್ವರ ಬರ್ತದೆ, ಅವನ ಹೆಸರು ಸಾಧು. ಮಕ್ಕಳು ಊಟ ಮಾಡಲಿಕ್ಕೆಲ್ಲ ಕೇಳ್ತಿದ್ರೆ ಸಾಧು ಬೈದಾಗಿನ ಕರೆಯಲೋ ಉಣ್ಣುತ್ತೀವಿ ಅಂದ್ರೆ ಹೆದರಿ ಮಕ್ಕಳು ನುಂಗು ಬಿಡ್ತಾರೆ ಏಕಪ್ರಕಾರ. ಅಷ್ಟಕ್ಕೆ ನಿಲ್ಲಿಲ್ಲ. ಹಳ್ಳಿಯ ಹೆಣ್ಣು ಮಕ್ಕಳು ಮಾತಾಡ್ತಾರೆ, ನಾವೊಂದು 20,000 ರೂಪಾಯಿ ಕೊಡೋದು ಎಮ್ಮೆ ತಂದಿದ್ದೇವ್ರಿ, ಆ ಎಮ್ಮೆ ಬಹಳ ಸಾಧು ಅಂತ. ಒಂದು ಶಬ್ದ ಅಪಮೌಲ್ಯವಾಗಿ ಎಷ್ಟು ಪತನಕ್ಕೆ ಹೋಗ್ತದೆ. ಭಾಗವತದ ಏಕಾದಶ ಸ್ಕಂದದಲ್ಲಿ ಉದ್ಧವ ಗೀತೆಯಲ್ಲಿ ಹೇಳ್ತಾನೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ, ನಿರಪೇಕ್ಷಂ ಮುನಿಂ ಶಾಂತಂ ನಿರ್ವೈರಂ ಸಮದರ್ಶಿನಃ ಅನುಬ್ರಜಾಮ್ಯಹಂ ನಿತ್ಯಂ ಪೂಯಯೇತ್ಯಂಘ್ರಿರೇಣುಭಿಃ. ಆ ಸಾಧುವಿನ ಲಕ್ಷಣ ಅನಪೇಕ್ಷಂ ಅಥವಾ ನಿರಪೇಕ್ಷಂ. ಭಗವದ್ ವಿಚಾರ ಬಿಟ್ಟರೆ ಬೇರೆ ಯಾವ ಅಪೇಕ್ಷೆ ಇಲ್ಲ. ಮುನಿಂ, ವ್ಯರ್ಥ ಮಾತಾಡುವವನಲ್ಲ ಯಾವ ಕಾಲದಲ್ಲಿ. ಶಾಂತಂ, ಮಾನಸಿಕ ವಿಕಾರಗಳಿಲ್ಲ ಅವನಿಗೆ. ನಿರ್ವೈರಂ, ಯಾರನ್ನೂ ದ್ವೇಷ ಇಲ್ಲ. ಸಮದರ್ಶಿನಃ, ಎಲ್ಲೆಲ್ಲಂತರ್ಯಾಮಿಯಾದ ಪರಮಾತ್ಮ ನೋಡುವ ಇಂಥವನು ಯಾರಿದ್ದಾನೋ ಅನುಬ್ರಜಾಮ್ಯಹಂ ನಿತ್ಯಂ ಅಂತ ಭಕ್ತನ ಹಿಂದೆ ನಾನು ತಿರುಗಾಡ್ತಾ ಇರ್ತೇನೆ ಅಂತ ಪರಮಾತ್ಮ. ನನ್ನ ಪಾದ ಧೂಳವನ್ನ ತಲೆ ಮೇಲೆ ಬಿದ್ದು ಅವನು ಉದ್ಧಾರ ಆಗಬೇಕು ಅಂತ ಅವನ ಹಿಂದೆ ತಿರುಗಾಡ್ತೇನೆ. ಒಳ್ಳೊಳ್ಳೆ ಶಬ್ದಗಳನ್ನು ಕೇಳಿಸಿಕೊಂಡಿದ್ದೇವೆ. ತಾಯಂದ್ರು ಮಕ್ಕಳು ತಂಟೆ ತಕರಾರು ಮಾಡಿದರೆ, ಬಾ ಮನೆಗೆ ಮಾಡ್ತೇನೆ ನಿಂಗೆ ಪೂಜೆ ಅಂತ. ಹೊಡೆಯೋದು ಬಡಿಯೋದು ಹಿಂಸಿಸೋದು ಪೂಜೆ ಅಂತ ಹೇಳಿಕೊಟ್ರೆ, ಆ ಹುಡುಗ ದೊಡ್ಡವನಾದ ಮೇಲೆ ಅಪ್ಪ ಅಮ್ಮ ಮುದುಕನೇ ಕೂತ್ಕೊ ನೀನು ಮಾಡ್ತೇನೆ ಪೂಜೆ ಅಂತ ಹೇಳ್ತಾರೆ. ನೀನು ಹೇಳಿಕೊಟ್ಟ ಸಂಸ್ಕಾರ ಅದು. ಮರಳಿ ಇವುಗಳನ್ನು ಚಿಂತನೆ ಮಾಡಬೇಕಂತ ಕಾಲ ಪ್ರಾಪ್ತಿಯಾಗಿದೆ. ಪಾಂಡವರು ವಾನಪ್ರಸ್ಥರಿದ್ದ ಸ್ಥಳಕ್ಕೆ ನಮ್ಮನ್ನು ರಾಮ ಪರಮಾತ್ಮ ಕಳಿಸ್ತಾನೆ. ಅವನ ಇಚ್ಛೆ, ನೀ ಹ್ಯಾಂಗಿಡ್ತೀಯೋ ಹಾಗಿರ್ತೇವೆ ಅಂತ ತಮ್ಮ ಸುಖ ದುಃಖ ಲಾಭಾಲಾಭಗಳೆಲ್ಲ ಪರಮಾತ್ಮನ ಕೈಯಲ್ಲಿ ಬಿಟ್ಟುಕೊಟ್ಟಿದ್ದಾರೆ. ಪಾಂಡವರು ಕಾಡಿಗೆ ಹೊರಡುವಾಗ ಪಾಂಚಾಲಿ ದುಶ್ಯಾಸನಿಂದ ಬಿಡಿಸಲ್ಪಟ್ಟ ಮುಡಿ, ಸಡಲಿದ ಉಡೆ, ಮಹಾನ್ ಘಟ ತಪಸ್ವಿನಿಯಂತೆ ಕಾಣುವ ಆಕೆ ವಿದುರನ ಗ್ರಹದಲ್ಲಿರತಕ್ಕಂತಹ ತನ್ನತ್ತೆ ಕುಂತಿಯ ಬಳಿಗೆ ಬರ್ತಾಳೆ. ಒಂದು ದಿನ ಪಾಂಡು ಚಕ್ರವರ್ತಿಯ ಪಟ್ಟದರ್ಶಿಯಾಗಿ ಲೋಕಕ್ಕೆಲ್ಲ ಕೀರ್ತಿ ತಂದುಕೊಟ್ಟಂಥ ಆಕೆ ಈಗ ಅರಮನೆಯಲ್ಲಿ ಯಾರು ಅವಳಿಗೆ ಆಶ್ರಯ ಕೊಡದೆ ದಾಸೀಪುತ್ರ ವಿದುರ ಆಕೆಯನ್ನು ತನ್ನಲ್ಲಿ ಇಟ್ಟುಕೊಂಡಿದ್ದಾನೆ ಮಹಾರಾಣಿಯನ್ನು. ಅಲ್ಲಿ ಬಂದು ಪಾಂಚಾಲಿ ಪಾದಕ್ಕೆ ಎರಗುತ್ತಾರೆ. ಅತ್ತೆಯನ್ನಪ್ಪಿಕೊಂಡತ್ತೆ, ವೃದ್ಧಾಪ್ಯದಲ್ಲಿ ನಿಮ್ಮನ್ನು ಸುಖವಾಗಿಡಬೇಕು, ನಾನು ನಿನ್ನ ಸೇವೆ ಮಾಡಬೇಕು, ನಿಮ್ಮ ಸೇವೆ ಮಾಡಬೇಕು ಅಂತ ಬಯಸಿದ್ದೆ. ಆದರೆ ನಾನು ಪತಿಗಳ ಜೊತೆ ಕಾಡಿಗೆ ಹೊರಟಿದ್ದೇನೆ, ನಿಮ್ಮ ಸೇವೆ ಮಾಡುವ ಭಾಗ್ಯ ನನಗಿಲ್ಲವಲ್ಲ ಎಂಬಾಗ ಅವಳನ್ನು ಬರದ ಸೆಳೆದು ಬಿಗಿದಪ್ಪಿ ಮುಂಡಾಡಿ ಹಣೆಗೆ ಮುತ್ತನ್ನು ಕೊಟ್ಟು, ಕಂದ ನಿನ್ನನ್ನು ಸರ್ವ ರೀತಿಯಲ್ಲಿ ಸಂರಕ್ಷಿಸ್ತೇವಂತೆ ಪ್ರತಿಜ್ಞೆ ಮಾಡಿ ನನ್ನ ಮಕ್ಕಳು ನಿನ್ನ ಪಡೆದರಲ್ಲ, ನಿನ್ನನ್ನೇ ಒತ್ತೆ ಇಟ್ಟು ತುಂಬಿದ ಸಭೆಯಲ್ಲಿ ನನಗೆ ಅವಮಾನ ಮಾಡತಕ್ಕಂಥ ಸ್ಥಿತಿ ಪ್ರಾಪ್ತಿಯಾದ್ದಕ್ಕಾಗಿ ನಿನ್ನ ಕ್ಷಮೆ ಕೇಳ್ತೇನೆ ಮಗು. ನನ್ನ ಮಕ್ಕಳ ತಪ್ಪನ್ನು ಕ್ಷಮಿಸಿ ಅವರ ಜೊತೆಗೆ ಹೊರಟಿದ್ದೀಯಲ್ಲ ಕಂದ, ನಿನ್ನಂತ ಸೊಸೆನ ಹತ್ತಿರ ಇಟ್ಕೊಳ್ಳುವ ಭಾಗ್ಯ ನನಗಿಲ್ಲವಲ್ಲ.
ಮಹಾಭಾರತ ಎಂತಹ ಕೌಟುಂಬಿಕ ಚಿತ್ರ ಕೊಡುತ್ತದೆ. ಇಂಥ ಅತ್ತೆ ಸೊಸೆ ನಿಮ್ಮ ಊರಲ್ಲಿದ್ದರೆ ಹೇಳಿ. ಬೆಂಗಳೂರಲ್ಲೆಲ್ಲ ಸಿಗೋದು ಕಷ್ಟವಾಗಿದೆ, ಏಕಪ್ರಕಾರವಾಗಿ. ಕೌಟುಂಬಿಕ ಸೂತ್ರ ಪಾಲಿಸುವ ಯೋಗ್ಯತೆ ಇಲ್ಲದ್ರೆ ನಾವು ಅಧ್ಯಾತ್ಮಕ್ಕೆ ಸಲ್ಲೋದು ಹೇಗೆ? ಅಲ್ಲಿ ಎಂಥ ಋಣ ತೀರಿಸ್ತಾ ಇದ್ದಾರೆ. ಪುರಂದರದಾಸರ ಕಾಲದಲ್ಲೇ ಕೆಡ್ಲಿಕ್ಕೆ ಶುರುವಾಗಿದೆ. ಕಾಲ ಬದಲಾಗಿದೆ ನೋಡಿ. ಹಿಂದೆ ಅತ್ತೆ ಕಾಟ ಸಹಿಸಲಿಕ್ಕಾಗೋದಿಲ್ಲ ಅಂತ ಸೊಸೆಯಿಂದ ಅಳ್ತಾ ಇದ್ರು. ಈಗ ಸೊಸೆ ಕಾಟ ಸಹಿಸಲಿಕ್ಕಾಗದೆ ಅತ್ತೆಯಂದ್ರೆಲ್ಲ ವೃದ್ಧಾಶ್ರಮ ಸೇರಿಕೊಳ್ತಾ ಇದ್ದಾರೆ ಏಕಪ್ರಕಾರ. ಪುರಂದರದಾಸರ ಆ ಕುರಿತೊಂದು ಉಗಾಭೋಗ ಬರೆದಿದ್ದಾರೆ. ಅತ್ತೆ ಅತ್ತೆ, ಒಂದು ಗಂಡನ ತಾಯಿ ಅತ್ತೆ, ಇನ್ನೊಂದು ಅತ್ತೆ ಅಂದ್ರೆ ಹತ್ತು ಬಿಟ್ಟೆ ಅಂತ ಅರ್ಥ. ಅತ್ತೆ 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 ಸತ್ತರೆ ಸೊಸೆ ಅಳುವಂತೆ ಅತ್ತೆ. ಒಬ್ಬ ಅತ್ತೆ ಸತ್ತಾಗ ಸೊಸೆ 6 ತಿಂಗಳು ಅಳ್ತಾಳೆ. ಪಕ್ಕದ ಮನೆಯ ಸೊಸೆ ಹೇಳಿದ್ಲು, ನೀನು 6 ತಿಂಗಳು ಅಳೋದು ಯಾಕೆ, ನಾವು 3 ದಿವಸ ಹತ್ತದ್ದು. ನಮ್ಮ ಅತ್ತೆ ಅಂದ್ರೆ ಎಂಥವರು. ಪ್ರತಿ ಸಲ ಚೈತ್ರ ವೈಶಾಖ ಮಾಸ ಬಂದಾಗ ಮಾವಿನ ಮರದಲ್ಲಿ ಮಾವಿನಕಾಯಿ ಮಿಡಿ, ಮಾವಿನಕಾಯಿ ನೋಡಿದಾಕ್ಷಣ ಅತ್ತೆಯ ನೆನಪನ್ನು ನಮಗೆ ಕಣ್ಣೀರು ಬರುತ್ತದೆ. ಅವರಿರುವಾಗ ಉಪ್ಪಿನಕಾಯಿ ಅವರೇ ಹಾಕೋದು. ಈಗ ಉಪ್ಪಿನಕಾಯಿ ಹೋಯ್ತು ಅಂತ ಕಣ್ಣೀರು ಇವ್ರದ್ದಷ್ಟೇ, ಅತ್ತೆ ಹೋದ್ಲು ಅಂತಲ್ಲ ಏಕಪ್ರಕಾರ. ಅತ್ತೆ ಸತ್ತರೆ ಸೊಸೆ ಅಳುವಂತೆ ಅತ್ತೆ.